ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಇಂದಿನಿಂದ ರಾಜ್ಯ ಬಜೆಟ್ ಅಧಿವೇಶನ ಆರಂಭ ಆಗ್ತಾ ಇದೆ. ದಾಖಲೆಯ 17ನೇ ಬಜೆಟ್ ಅನ್ನು ಮಂಡಿಸಲಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಈಗಾಗಲೇ 16 ಬಾರಿ ಬಜೆಟ್ ಅನ್ನು ಮಂಡಿಸಿದ್ದಾರೆ ಸಿದ್ದರಾಮಯ್ಯನವರು. ರಾಜ್ಯದಲ್ಲಿ ಅತಿ ಹೆಚ್ಚು ಬಜೆಟ್ ಮಂಡಿಸಿರುವಂತಹ ಖ್ಯಾತಿಯನ್ನು ಪಡಿತಾರೆ. ಡಿಸಿಎಂ ಆಗಿ 7 ಬಾರಿ, ಸಿಎಂ ಆಗಿ 10ನೇ ಬಾರಿ ಈ ಒಂದು ಬಜೆಟ್ ಅನ್ನ ಮಂಡಿಸ್ತಾ ಇರುವಂಥದ್ದು. ರಾಮಕೃಷ್ಣ ಹೆಗಡೆ ಅವರು 13 ಬಾರಿ ಬಜೆಟ್ ಅನ್ನ ಮಂಡಿಸಿದ್ರು. ಆ ದಾಖಲೆಯನ್ನು ಅಳಿಸಿ ಹಾಕಿದ್ದಾರೆ. 17ನೇ ಬಾರಿ ಸಿಎಂ ಸಿದ್ದರಾಮಯ್ಯ ಇವತ್ತು ಬಜೆಟ್ ಅನ್ನ ಮಂಡನೆ ಮಾಡಲಿದ್ದಾರೆ. ಇನ್ನು ವಾಜುಭಾಯಿ ವಾಲಾ ದೇಶದಲ್ಲಿ 18 ಬಾರಿ ಬಜೆಟ್ ಅನ್ನ ಮಂಡಿಸಿ ಖ್ಯಾತಿಯನ್ನು ಪಡೆದಿದ್ರು. ಈ ಬಾರಿ ರಾಜ್ಯ ಸರ್ಕಾರದ ಬಜೆಟ್ನ ಗಾತ್ರ ಎಷ್ಟಿರಬಹುದು ಅನ್ನೋದು 4.5 ಲಕ್ಷ ಕೋಟಿಗೆ ಏರಿಕೆ ಆಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ವಿರೋಧ ವಿವಾದದ ನಡುವೆ ಗ್ಯಾರಂಟಿಗಳನ್ನು ಮುಂದುವರಿಸ್ತೀವಿ ಅಂತ ಸಿಎಂ ಸಿದ್ದರಾಮಯ್ಯನವರು ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. 5 ವರ್ಷವೂ ಕೂಡ ಗ್ಯಾರಂಟಿ ಇರುತ್ತೆ ಅಂತೇಳಿ. ಇನ್ನು ಗೃಹಲಕ್ಷ್ಮಿ ಮಹಿಳೆಯರಿಗೆ ಅಂದರೆ ಗೃಹಲಕ್ಷ್ಮಿಯರಿಗೆ 2,000 ರೂಪಾಯಿ ಜೊತೆಗೆ ಸೀರೆ ಭಾಗ್ಯವೂ ಕೂಡ ಫ್ರೀಯಾಗಿ ನೀಡುತ್ತಾ ಇವತ್ತಿನ ಬಜೆಟಲ್ಲಿ ಘೋಷಣೆ ಮಾಡ್ತಾರಾ ಅನ್ನುವಂಥ ಪ್ರಶ್ನೆಗಳು. 2,000 ರೂಪಾಯಿ, ಅದರ ಜೊತೆಗೆ 1 ವರ್ಷಕ್ಕೆ 2 ಸೀರೆ ಕೊಡಬೇಕು ಅನ್ನುವಂಥದ್ದು. ವರ್ಷಕ್ಕೆ ಮನೆಯ ಯಜಮಾನಿಗೆ 2 ಸೀರೆಯನ್ನು ಉಚಿತವಾಗಿ ನೀಡಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ರಾಜ್ಯ ಸರ್ಕಾರ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಅದರ ಜೊತೆಗೆ ಸಹಜವಾಗಿ ನಿರೀಕ್ಷೆ ಇರುವಂಥದ್ದು ರೈತರಿಗೆ, ಜನಸಾಮಾನ್ಯರಿಗೆ, ಮಹಿಳೆಯರಿಗೆ ಆಗಿರ್ಬೋದು. ಕೃಷಿಯ ಕ್ಷೇತ್ರ ಅಂತ ಬಂದಾಗ ಆ ಒಂದು ವಲಯಕ್ಕೆ ಏನೆಲ್ಲ ಅವಕಾಶ ಕೊಡಬಹುದು ರಾಜ್ಯ ಸರ್ಕಾರ ಅಂತೇಳಿ. ರಾಜ್ಯ ಸರ್ಕಾರ ದಿವಾಳಿ ಆಗಿದೆ ಅಂತ ವಿಪಕ್ಷ ಹೇಳ್ತಾ ಇದೆ. ಕಾರಣ ಎಲ್ಲ ಗ್ಯಾರಂಟಿಯನ್ನು ಕೊಟ್ಬಿಟ್ಟು ಗ್ಯಾರಂಟಿ ಮೇಲೆ ಈ ಸರ್ಕಾರ ನಡೀತಾ ಇದೆ ಅಂಥೇಳಿ ಭ್ರಷ್ಟಾಚಾರದಲ್ಲಿ ಮುಳುಗಿದೆ. ವಿಪರೀತವಾಗಿ ರೇಟ್ ಜಾಸ್ತಿ ಆಗ್ತಾ ಇದೆ. ಬೆಲೆ ಏರಿಕೆನೇ ಈ ರಾಜ್ಯ ಸರ್ಕಾರದ 6ನೇ ಗ್ಯಾರಂಟಿ ಅಂಥೇಳಿ ವಿಪಕ್ಷದವರು ಜನ ಮಾತನಾಡ್ಕೊಳ್ತಾ ಇದ್ದಾರೆ. ಬಟ್ ಸಹಜವಾಗಿ ನಿರೀಕ್ಷೆ ಇದೆ ಇವತ್ತು ಸಿದ್ದರಾಮಯ್ಯನವರ ಬಜೆಟ್ನ ನಿರೀಕ್ಷೆಗಳು ಏನು ಅನ್ನೋದು. ಇನ್ನು ಪ್ರಮುಖವಾಗಿ ಇವತ್ತು ಬಜೆಟ್ ಮಂಡನೆ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ವಿಪಕ್ಷದವ್ರ ರಿಯಾಕ್ಷನ್ ಇರುತ್ತಲ್ವಾ. ಸೊ ಹಾಗಾಗಿ ಆರ್ ಅಶೋಕ್ ಅವರು ಮಾತನಾಡಿದ್ದಾರೆ ಈ ಬಜೆಟ್ ವಿಚಾರವಾಗಿ. ಏನು ಮಾತನಾಡಿದ್ದಾರೆ ಕೇಳೋಣ ಬನ್ನಿ. ಸಿದ್ದರಾಮಯ್ಯ ಅಂತ ಹೇಳಿದ್ರೆ ತೆರಿಗೆಗಳನ್ನು ಹೊರೆಯನ್ನು ಏರುವಂಥ ರಾಮಯ್ಯ ಇವರು. ಕೇಂದ್ರದ ಬಡ್ಜೆಟಲ್ಲಿ ತೆರಿಗೆಗಳನ್ನು ಕಡಿಮೆ ಮಾಡಿದ್ದಾರೆ ನಿರ್ಮಲಾ ಸೀತಾರಾಮನ್. ಅದು ಅವರ 1 ಗಂಟೆ 10 ನಿಮಿಷದ ಭಾಷಣದಲ್ಲಿ. ಇಲ್ಲಿ ಸಿದ್ದರಾಮಯ್ಯನವರು ತೆರಿಗೆಗಳನ್ನು ಬಡ್ಜೆಟಲ್ಲಿ ಏರಿಸಲ್ಲ, ವರ್ಷ ಪೂರ್ತಿ ತಿಂಗಳಿಗೆ 4 ತೆರಿಗೆಗಳನ್ನು ಹಾಕಿದ್ದಾರೆ. ಈಗಾಗಲೇ 36 ತೆರಿಗೆಗಳನ್ನು ಏರಿದ್ದಾರೆ. ಈಗ ಹೊಸ ತೆರಿಗೆಗಳನ್ನು ಹುಡುಕ್ತಾ ಇದ್ದಾರೆ. ನನಗೆ ಪೆಟ್ರೋಲು, ಡೀಸಲ್ಲು, ಎಣ್ಣೆ, ಸಿಗರೇಟ್ ಈ ಥರದ್ದು ಏನಾದರೂ ಹುಡುಕ್ತಾರೆ. ಮನೆ ತೆರಿಗೆ ಎಲ್ಲ ರೈಸ್ ಮಾಡಿಬಿಟ್ಟಿದ್ದಾರೆ. ಅಂದರೆ ಈ ಸರ್ಕಾರ ಜನರಿಗೆ ಏನು ಭರವಸೆ ಕೊಟ್ಟಿತ್ತು, ಚುನಾವಣೆಗೆ ಮುಂಚೆ ಹೇಳಿದರು ನಾವು ಯಾವುದೇ ಜನಗಳ ಮೇಲೆ ಹೊರೆ ಹಾಕದೆ ಗ್ಯಾರಂಟಿಗಳನ್ನು ನಾವು ತರ್ತೀರಿ ಅಂತ ಅವರ ಭಾಷಣದಲ್ಲೇ ಹೇಳಿದರು. ಆದರೆ ತೆರಿಗೆಗಳ ಭಾರದಿಂದ ಸಿದ್ದರಾಮಯ್ಯ ಒಬ್ಬರೇ ನನಗನ್ಸ್ತತೆ ಅವರ ಅವಧಿ ಮುಗಿಯೋದ್ರೊಳಗಡೆ 6 ಲಕ್ಷ ಕೋಟಿ ಸಾಲ ಮಾಡ್ತಾರೆ. 6 ಲಕ್ಷದ ಕೋಟಿ. ನಮ್ಮ ಆರ್ಥಿಕ ಶಿಸ್ತೇನಿದೆ 3 ಒಳಗಡೆ ಇರಬೇಕು. 2 ವರ್ಷದಿಂದನೇ ಅದು ದಾಟ್ಬಿಟ್ಟಿದೆ. 3 ದಾಟ್ಬಿಟ್ಟು ಆಚೆ ಹೊರಟೋಗಿದೆ. ಮ್ಯಾನೇಜ್ ಮಾಡ್ತಾ ಇದ್ದಾರೆ ಸರ್ಕಸ್. ಈ ಕಣ್ಕಟ್ಟು ವಿದ್ಯೆ ಅಂತಾರಲ್ಲ, ಈ ಕಣ್ಕಟ್ಟು ವಿದ್ಯೆ ಸಿದ್ದರಾಮಯ್ಯನವರ ಈ ಕಣ್ಕಟ್ಟು ವಿದ್ಯೆ ಇದು. ಆ ಕಣ್ಕಟ್ಟು ವಿದ್ಯೆಯಿಂದ ಆ ಒಂದು ಆದಾಯವನ್ನು ಜಾಸ್ತಿ ಮಾಡಿ ಇಲ್ಲದೇ ಇರೋವಂಥ ಆದಾಯವನ್ನು ಸೃಷ್ಟಿ ಮಾಡಿ ನಮ್ಮದು ಆರ್ಥಿಕ ಶಿಸ್ತನ್ನು ಕಾಪಾಡಿದಿರಿ ಅಂತ ತೋರಿಸೋವಂಥ ಕೆಲಸವನ್ನು ಈ ಬಾರಿನೂ ಮಾಡ್ತಾರೆ. ನಾವೆಲ್ಲ ನಿರೀಕ್ಷೆಯಲ್ಲಿದ್ದೀವಿ. ಇವತ್ತು ಕರ್ನಾಟಕದ ಜನರಿಗೆ ಉತ್ತಮವಾದಂಥ ಒಂದು
ಬಡ್ಜೆಟನ್ನು ಮಾನ್ಯ ಮುಖ್ಯಮಂತ್ರಿಗಳು ಮಾಡ್ತಾರೆ ಅನ್ನೋ ಭರವಸೆ. ಯಾಕಂದರೆ ಅವರು ಒಂದು ಇಲ್ಲಿವರೆಗೆ ಸುಮಾರು 14-15 ಬಜೆಟ್ ಮಾಡಿದ್ದಾರೆ. ಜನರಲ್ಲಿ ನಿರೀಕ್ಷೆ ಇದೆ ಈ ಸರಿ ಏನಾದರೂ ಜನರಿಗೆ ರೈತರ ಪರವಾಗಿ ಇವತ್ತು ಬಡ್ಜೆಟ್ ಇರುತ್ತಂತ. ನಮಗೇನಾಗಿದೆ, ಈ ಬಡ್ಜೆಟ್ ನಿರೀಕ್ಷೆಗಿಂತ ಹೆಚ್ಚಾಗಿ ಕೇಂದ್ರ ಸರ್ಕಾರದ ಧೋರಣೆ ಭಾಳ ಕಡಿದಾಗಿದೆ. ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಕೊಡುವಂಥ ಹಣದ ಕೊರತೆ ಆಗಿದ್ದರಿಂದ ನಮಗೆ ಬಡ್ಜೆಟ್ಗಳಿಗೆ ಹಿನ್ನಡೆ ಆಗ್ತಾಯಿದೆ ಇವತ್ತು. ಆದರೂ ಸಹ ನಾವು ಕ್ರೋಢೀಕರಣ ಮಾಡಿ ರಾಜ್ಯದ ಮುಖ್ಯಮಂತ್ರಿಗಳು ನಾಳೆ ಮಂಡಿಸ್ತಾ ಇದ್ದಾರೆ. ನನಗೆ ಅನಿಸ್ತದೆ ನಿರೀಕ್ಷೆ ಇದೆ, ಖಂಡಿತ ಒಳ್ಳೇದಾಗುತ್ತೆ ಅನಿಸ್ತದೆ. ಅಂದರೆ ವಿರೋಧ ಪಕ್ಷ ಹೇಳ್ತೀವಿ ಸರ್ಕಾರನೇ ದಿವಾಳಿ ಆಗಿರಬೇಕಾದ್ರೆ ಬಜೆಟ್ ಮಂಡಿಸಿ ಏನು ಪ್ರಯೋಜನ? ಹೋದ ವರ್ಷದ ಇಲ್ಲಿವರೆಗೂ ಯಾವುದೇ ಅಭಿವೃದ್ಧಿ ಆಗಿಲ್ಲ. ಅವರು ವಿರೋಧ ಪಕ್ಷವಾಗಿರುವಂಥ ಮಾತನ್ನು ಅವ್ರು ಖಂಡಿತ ಅವ್ರು ಮಾತಾಡ್ತಾರೆ. ಅವ್ರು ಪಾಪ ಅವರಿದ್ದಾಗಲೂ ಅದೇ ಮಾಡಿದ್ರು. ಕೊರೋನಾ ಬಂತಂತ ಹೇಳಿ ಅವ್ರು ರಾಜ್ಯದ ಅಭಿವೃದ್ಧಿ ಏನು ಮಾಡಿದ್ರು? ಅವರು 3 ವರ್ಷ ಕೊರೋನಾ ಹೆಸರು ಹೇಳ್ಕೊಂಡು ಅವರು ಸಹ ರಾಜ್ಯ ದಿವಾಳಿ ಮಾಡಿ ಹೋದಾರಲ್ವಾ. ಹಾಗಾಗಿ ನಮ್ಮ ಸರ್ಕಾರದ ಬಡ್ಜೆಟಲ್ಲಿ ಹೋದ ವರ್ಷ ಏನಿತ್ತು ಅದನ್ನೆಲ್ಲ ಬಿಡುಗಡೆ ಮಾಡಿದ್ದಾರೆ. ನಮ್ಮ ಅಭಿವೃದ್ಧಿ ಪರವಾಗಿ ಕೆಲಸ ನಾವು ಮಾಡಿದ್ದೀವಿ. ಈ ವರ್ಷವೂ ಸಹ ನೀವು ನೋಡಿ, ಹಿಂದೆ GSTಯನ್ನು ಒಂದೇ ಸರಿಗೆ ನೀವು ರದ್ದುಗೊಳಿಸಿದ್ರಿ. ಸಣ್ಣ ವಸ್ತುಗಳಿಗೆ ಇಲ್ಲಿವರೆಗೆ ದುಡ್ಡು ಮಾಡ್ಕೊಂಡ್ರಿ, 10-11 ವರ್ಷ ದುಡ್ಡು ಮಾಡಿಕೊಂಡು ಆನಂತರ ಏನು ಮಾಡಿದ್ರಿ, ಅದನ್ನು ನಾವು ಒಳ್ಳೆ ರೀತಿ ಮಾಡ್ತೀವಿ, ಜನರಿಗೆ ನಿರೀಕ್ಷೆ ಕೊಡಬೇಕಂತ ಕೇಂದ್ರದ ಬಡ್ಜೆಟಲ್ಲಿ ರದ್ದುಗೊಳಿಸಿದ್ರಿ. 15,000 ಕೋತಾಯ್ತು ನಮಗೆ, ರಾಜ್ಯ ಸರ್ಕಾರ ಕೋತದು. ಅದೆಲ್ಲ ಯಾರು ಕೊಡ್ತಾರೆ? ಇವೆಲ್ಲ ಅವ್ರಿಗೆ ಗೊತ್ತಿರಲ್ಲ. ವಿರೋಧ ಪಕ್ಷದವರಿಗೆ ಸುಮ್ಮನೆ ಬಾಯಿ ಬಂದಾಗೆ ಮಾತಾಡ್ತಾರೆ ಅಲ್ವಾ. ನಾವೆಲ್ಲ ನಿರೀಕ್ಷೆಯಲ್ಲಿದ್ದೀವಿ. ಇವತ್ತು ಕರ್ನಾಟಕದ ಜನರಿಗೆ ಉತ್ತಮವಾದಂಥ ಒಂದು $4.50 ಲಕ್ಷ ಕೋಟಿ ಬಜೆಟ್ನ ಒಂದು ಗಾತ್ರ ಇರಬಹುದು ಅಂಥೇಳಿ ಈ ಬಾರಿ ನಿರೀಕ್ಷೆ ಮಾಡ್ಬೋದು. ಪ್ರಸಕ್ತ ಕನಿಷ್ಠ -12% ಈ ಬಾರಿ ಅನುಕೂಲ ಆಗುವ ರೀತಿಯಲ್ಲಿ ಹೆಚ್ಚುವರಿಯಾಗಿ ನೀಡಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಸಹಜವಾಗಿ CM ಸಿದ್ದರಾಮಯ್ಯನವರ ಬಜೆಟ್ ಅಂತ ಬಂದಾಗ 2025-26ರಲ್ಲಿ 4.9 ಲಕ್ಷ ಕೋಟಿ ಗಾತ್ರದ ಬಜೆಟ್ ಮಂಡನೆ ಆಗಿತ್ತು. ಬಟ್ ಈಗ 12-15% ಹೆಚ್ಚು ಆಗುವ ಒಂದು ನಿರೀಕ್ಷೆ. ಅಂದರೆ ಬಜೆಟ್ ಮಂಡನೆಯ ಗಾತ್ರ 63,000 ಕೋಟಿ ಹೆಚ್ಚುವರಿ ಅಂತ ಹೇಳಲಾಗುತ್ತೆ. ಅಭಿವೃದ್ಧಿ ವೆಚ್ಚಕ್ಕೆ ಹಣ ಹೊಂದಿಸುವ ಸರ್ಕಾರಕ್ಕೆ ಸಹಜವಾಗಿ ಸವಾಲು ಇದು. ಆದರೆ ತೆರಿಗೆ ಮತ್ತು ಆದಾಯ ಸ್ವೀಕೃತಿಗಳ ಪ್ರಮಾಣ ಹೆಚ್ಚಾಗ್ತಿಲ್ಲ. ಸಾಲದ ಮೊರೆ ಏರಿಸೋದು ಆಗಿರ್ಬೋದು, ಇದು ಕೂಡ ಅನಿವಾರ್ಯ ಇರುತ್ತೆ. ಸೊ ಕಾದು ನೋಡಬೇಕು. ಬಜೆಟ್ನ ಗಾತ್ರ ಅಂತೂ ಜಾಸ್ತಿ ಆಗ್ತಾ ಇದೆ. ಬಟ್ ಇದರಿಂದ ಅನುಕೂಲ ಎಷ್ಟಿದೆ, ರಾಜ್ಯ ಸರ್ಕಾರ ಯಾವ ರೀತಿಯಾಗಿ ಇದನ್ನು ಹೊಂದಿಸ್ಕೊಂಡು ಹೋಗುತ್ತೆ, ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ.